ನಿರ್ಮಲಾ ಸೀತಾರಾಮನ್ ಅವರು 8ನೇ ಬಜೆಟ್ ಅನ್ನು ಮಂಡಿಸೋದ್ರೊಂದಿಗೆ ದಾಖಲೆ ಬರೀತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಕೇಳೇ ಇದ್ದೀರಿ. ಹಾಗಾದ್ರೆ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದವರು ಯಾರು? ಟಾಪ್ 5 ಅಂತ ನೋಡಿಕೊಂಡ್ರೆ ಯಾವೆಲ್ಲ ವಿತ್ತ ಸಚಿವರು ಎಷ್ಟೆಷ್ಟು ಬಜೆಟ್ಗಳನ್ನು ಮಂಡಿಸಿ ದಾಖಲೆ ಬರೆದಿದ್ದಾರೆ ಆ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಸ್ಥಾನದಲ್ಲಿ ನಿಲ್ಲೋದು ಮೊರಾರ್ಜಿ ದೇಸಾಯಿ. ಇವರು ಒಟ್ಟು 10 ಯೂನಿಯನ್ ಬಜೆಟ್ಗಳನ್ನು ಮಂಡಿಸಿ ಟಾಪ್ ಸ್ಥಾನದಲ್ಲಿ ನಿಲ್ತಾರೆ. 1959ರಿಂದ 64ರವರೆಗೆ 5, 1967ರಿಂದ 69ರವರೆಗೆ 4 ಬಜೆಟ್, ಒಟ್ಟು 10 ಬಜೆಟ್ಗಳನ್ನು ಮಂಡಿಸಿ ಮೊದಲ ಸ್ಥಾನದಲ್ಲಿದ್ದಾರೆ. ಎರಡನೇ ಸ್ಥಾನದಲ್ಲಿರೋದು ಪಿ ಚಿದಂಬರಂ. ಇವರು ಒಟ್ಟು 9 ಯೂನಿಯನ್ ಬಜೆಟ್ಗಳನ್ನು ಮಂಡಿಸಿದ್ದಾರೆ. 1996ರಿಂದ 98 ಮತ್ತು 2004ರಿಂದ 2014ರವರೆಗೆ ಇವರು ವಿತ್ತ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಕಾಲಾವಧಿಯಲ್ಲಿ ಒಟ್ಟು 9 ಯೂನಿಯನ್ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಮೂರನೇ ಸ್ಥಾನದಲ್ಲಿ ನಿಲ್ಲೋದು ನಿರ್ಮಲಾ ಸೀತಾರಾಮನ್. 2025-26ರ ಯೂನಿಯನ್ ಬಜೆಟ್ ಅನ್ನು ಮಂಡಿಸೋದರ ಮುಖೇನ 8ನೇ ಬಜೆಟ್ ಅನ್ನ ಅವರು ಮಂಡಿಸಿ ಮೂರನೇ ಸ್ಥಾನದಲ್ಲಿ ನಿಲ್ತಾ ಇದ್ದಾರೆ. 2019ರಿಂದ ಅವರು ಸತತವಾಗಿ ಯೂನಿಯನ್ ಬಜೆಟ್ ಅನ್ನ ಮಂಡಿಸ್ತಾ ಬಂದಿದ್ದಾರೆ. ನಾಲ್ಕನೇ ಸ್ಥಾನದಲ್ಲಿ ಪ್ರಣಬ್ ಮುಖರ್ಜಿ ಅವರಿದ್ದಾರೆ. ಅವರು ಸಹ 8 ಯೂನಿಯನ್ ಬಜೆಟ್ಗಳನ್ನು ಮಂಡಿಸಿದ ಖ್ಯಾತಿಗೆ ಪಾತ್ರರಾಗ್ತಾರೆ. 1982, 83, 84ರಲ್ಲಿ ಹಾಗೂ 2009ರಿಂದ 2012ರವರೆಗೆ ಅವರು ಯೂನಿಯನ್ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಐದನೇ ಸ್ಥಾನದಲ್ಲಿ ನಿಲ್ಲೋದು ಮನಮೋಹನ್ ಸಿಂಗ್. ಇವರು ಒಟ್ಟು 5 ಯೂನಿಯನ್ ಬಜೆಟ್ಗಳನ್ನು ಮಂಡಿಸಿದ್ದಾರೆ. 1991ರಿಂದ 95ರವರೆಗೆ ಒಟ್ಟು 5 ಯೂನಿಯನ್ ಬಜೆಟ್ ಅನ್ನ ಮನಮೋಹನ್ ಸಿಂಗ್ ಅವರು ಮಂಡಿಸಿದ್ರು. ಸೊ ಇವರೇ ಅತಿ ಹೆಚ್ಚು ಬಾರಿ ಕೇಂದ್ರ ಬಜೆಟ್ ಅನ್ನು ಮಂಡಿಸಿರುವ ನಾಯಕರು.